ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಅನ್ನೋದು ಮುಖವಾಡಗಳನ್ನ ಕಳಚೋ ಕಾರ್ಯಕ್ರಮ. ಇಲ್ಲಿ ನಾನು ಅಂದವರು ಉಳಿದ ಇತಿಹಾಸವೇ ಇಲ್ಲ. ಯಾರು ಎಷ್ಟೇ ಸೇಫ್ ಗೇಮ್ ಆಡಿದ್ರು ಬಹಳ ದಿನ ಉಳಿಯೋದಿಕ್ಕಾಗಲ್ಲ. 100 ದಿನದ ಆಟದಲ್ಲಿ ಮುಖವಾಡದ ಆಟಗಳು ಬಹಳ ದಿನ ಉಳಿದಿದ್ದೇ ಇಲ್ಲ ಬಿಡಿ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದರಂತೆ ಬೆಳವಣಿಗೆ ಆಗೋದು. ಒಂದಿಷ್ಟು ದಿನ ಕ್ಲೋಸ್ ಆಗಿದ್ದವರು ಬಳಿಕ ಶತ್ರುಗಳಂತಾಗ್ತಾರೆ. ಶತ್ರುಗಳಂತಿದ್ದವರು ಕೊನೆಗೆ ಸ್ನೇಹಿತರಂತೆಯೂ ಆಗ್ತಾರೆ. ಇಲ್ಲಿ ಯಾವುದೂ ಶಾಶ್ವತವಲ್ಲ, ಇಲ್ಲಿ ಯಾವುದು ಟೆಂಪರವರಿಯೂ ಅಲ್ಲ. ಇದ್ದಷ್ಟು ದಿನ ತಮ್ಮ ಆಟವನ್ನ ತೋರಿಸಬೇಕು ಅಷ್ಟೇ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮುಖವಾಡದ ಆಟಗಳು ತುಂಬಾ ನಡೀತಾ ಇದೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಶುರುವಾಗಿ ಈಗಾಗಲೇ 60 ದಿನ ಆಗೋಯ್ತು. ಇವತ್ತಿಗೂ ಕೆಲವರು ಸ್ಪರ್ಧಿಗಳು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಕೆಲವರು ತಮ್ಮ ನಿಜವಾದ ಆಟವನ್ನೇ ಶುರು ಮಾಡಿಲ್ಲ. ಅದರಲ್ಲಿ ಜಾಹ್ನವಿ, ಧ್ರುವಂತ್ ಹಾಗೂ ಸ್ಪಂದನ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಉಳ್ಕೊಂಡಿದ್ದೇ ದೊಡ್ಡ ವಿಷಯ. ಯಾಕಂದ್ರೆ ಸ್ಪಂದನ ಚಂದನವನದ ಗೊಂಬೆಯಂತೆ ಓಡಾಡ್ಕೊಂಡಿದ್ದಾರೆ ಬಿಟ್ರೆ ಬೇರೆಲ್ಲೂ ಕಾಣಿಸ್ತಾ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಕಾಕ್ರೋಚ್, ಚಂದ್ರಪ್ರಭಾ ಹಾಗೂ ಅಶ್ವಿನಿಗಿಂತ ಇವರೇ ಮೊದಲು ಹೋಗಬೇಕಿತ್ತು. ಆದ್ರೆ ಪ್ರತಿ ವಾರ ನಾಮಿನೇಟ್ ಆದ್ರೂ ಕೂಡ ಎಲ್ರಿಗಿಂತ ಮೊದಲೇ ಸೇವ್ ಆಗ್ತಾ ಇದ್ದಾರೆ. ಮನೆಯಲ್ಲಿ ಶೋ ಆಫ್ ಕೊಡ್ಕೊಂಡು ಓಡಾಡ್ತಿದ್ದಾರೆ ಬಿಟ್ರೆ ಬೇರೇನನ್ನೂ ಮಾಡ್ತಾ ಇಲ್ಲ. ಆದ್ರೂ ಕೂಡ ಅದ್ ಹೇಗ್ ಸೇವ್ ಆಗ್ತಾ ಇದ್ದಾರೆ ಅನ್ನೋದು ತುಂಬಾ ಜನರನ್ನ ಕಾಡ್ತಾ ಇದೆ. ಇದಕ್ಕೆ ಉತ್ತರ ಮಾತ್ರ ಸಿಕ್ಕಿಲ್ಲ. ಇನ್ನು ಜಾಹ್ನವಿಯನ್ನ ಯಾರಿಂದಲೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಬಿಡಿ. ಯಾವ ಟೈಮಲ್ಲಿ ಹೇಗಿರ್ತಾರೋ, ಯಾರ ಬಗ್ಗೆ ಯಾವಾಗ ಹೇಗ್ ಮಾತನಾಡ್ತಾರೋ ಅದನ್ನು ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ಅವರ ತಪ್ಪನ್ನ ಎತ್ತಿ ತೋರಿಸಿದ್ರೆ ಅದು ನನ್ ಸ್ಟ್ರಾಟಜಿ ಅಂತಾರೆ. ಅಶ್ವಿನಿ ಬಗ್ಗೆ ಮಾತನಾಡಿದ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿದ್ರೆ ಅದನ್ನು ತಿರುಚೋ ಕೆಲಸ ಮಾಡ್ತಾರೆ. ಆಮೇಲೆ ಅಶ್ವಿನಿ ಅವರನ್ನೇ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನೋಡೋರ ದೃಷ್ಟಿಯಲ್ಲಿ ಅಶ್ವಿನಿ ಸಿಕ್ಕಾಪಟ್ಟೆ ವಿಲನ್ ರೀತಿ ಕಾಣ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ಧ್ರುವಂತ್ ಆಡಿದ ಒಂದಿಷ್ಟು ಮಾತುಗಳು ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ. ಜಾಹ್ನವಿ ಹಾಗೂ ಅಶ್ವಿನಿ ಅವರ ಹೆಸರಿಗೆ ದೊಡ್ಡ ಡ್ಯಾಮೇಜ್ ತರುವಂತೆ ಕಾಣ್ತಾ ಇದೆ. ಅದರಲ್ಲೂ ಜಾಹ್ನವಿ ಅವರ ಇಮೇಜ್ ಅನ್ನ ಹಾಳು ಮಾಡೋ ಹಾಗೆಯೇ ಕಾಣ್ತಾ ಇದೆ. ಹಾಗಾದ್ರೆ ಧ್ರುವಂತ್ ಹೇಳಿದ್ದೇನು? ಇಂಥ ಆರೋಪವನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡಬಹುದಾ? ಈ ಬಾರಿಯ ಬಿಗ್ ಬಾಸ್ ತೀರಾ ವೈಯಕ್ತಿಕ ಆಗೋಯ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ನಿಜಕ್ಕೂ ದ್ವೇಷದ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ. ಒಬ್ರ ಮೇಲೊಬ್ರು ವೈಯಕ್ತಿಕ ತೇಜೋವಧೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಕಾಮಿಡಿಯನ್ ಅಂದ್ಕೊಂಡೆ ಗಿಲ್ಲಿ ಎದುರಾಳಿಗಳ ಪಾಲಿಗೆ ವಿಲನ್ ಆಗ್ತಾ ಇದ್ದಾರೆ. ನಗ್ತಾ ತೀರಾ ಕೆಳಮಟ್ಟದ ಮಾತುಗಳನ್ನ ಆಡ್ತಿದ್ದಾರೆ. ನೋಡೋರಿಗೆ ಇದು ಮಜಾ ಕೊಡ್ತಿರಬಹುದು, ಆದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋದವರಿಗೆ ತೀರಾ ಅತಿರೇಕ ಅನ್ನಿಸ್ತಾ ಇದೆ. ಇವರ ಜೊತೆಗೆ ಧ್ರುವಂತ್ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಎದುರು ನಿಂತವರ ಮೇಲೆ ದ್ವೇಷ ಕಾರೋ ಕೆಲಸ ಮಾಡ್ತಿದ್ದಾರೆ. 3-4 ವಾರದವರೆಗೂ ಸೈಲೆಂಟ್ ಆಗಿದ್ದ ಧ್ರುವಂತ್ ಈಗಂತೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಗಿಲ್ಲಿ ವಿರುದ್ಧ ಜಗಳಕ್ಕೆ ಹೋಗಿ ಅಶ್ವಿನಿ ಮತ್ತು ಜಾಹ್ನವಿ ಟೀಮ್ ಸೇರಿದ್ದ ಧ್ರುವ ಈಗ ಏಕಾಏಕಿ ತಿರುಗಿ ಬಿದ್ದಿದ್ದಾರೆ. ಮೊನ್ನೆ ಟಾಸ್ಕ್ ನಲ್ಲಿ ಧ್ರುವಂತ್ ಅಶ್ವಿನಿ ಟೀಮ್ ನಲ್ಲಿ ಆಟ ಆಡಿದ್ರು. ಆಗ ಒಂದು ಟಾಸ್ಕ್ ನಲ್ಲಿ ತಾನೇ ಆಡ್ತೀನಿ ಅಂತ ಗೋಗರಿಯೋ ಸನ್ನಿವೇಶ ಸೃಷ್ಟಿಯಾಗಿತ್ತು. ಆದ್ರೆ ಅಶ್ವಿನಿ ಅವರಿಗೆ ಆ ಟಾಸ್ಕ್ ನಲ್ಲಿ ಧನುಷ್ರನ್ನ ಆಟ ಆಡಿಸಬೇಕು ಅನ್ನೋ ಆಸೆ ಇತ್ತು. ಇದಾದ ಮೇಲೆ ಧ್ರುವಂತ್ ಅಶ್ವಿನಿ ಹಾಗೂ ಜಾಹ್ನವಿ ವಿರುದ್ಧ ನಿಂತಿದ್ದಾರೆ. ಬರೀ ನಿಲ್ಲೋದಷ್ಟೇ ಅಲ್ಲ, ದೊಡ್ಡ ಆರೋಪ ಮಾಡ್ತಿದ್ದಾರೆ. ತೀರಾ ವೈಯಕ್ತಿಕವಾದ ವಿಷಯವನ್ನ ಮಾತನಾಡಿದ್ದಾರೆ. ಇವರ ಜೊತೆಗೆ ಧ್ರುವಂತ್ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಎದುರು ನಿಂತವರ ಮೇಲೆ ದ್ವೇಷ ಕಾರೋ ಕೆಲಸ ಮಾಡ್ತಿದ್ದಾರೆ. 3-4 ವಾರದವರೆಗೂ ಸೈಲೆಂಟ್ ಆಗಿದ್ದ ಧ್ರುವಂತ್ ಈಗಂತೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಗಿಲ್ಲಿ ವಿರುದ್ಧ ಜಗಳಕ್ಕೆ ಹೋಗಿ ಅಶ್ವಿನಿ ಮತ್ತು ಜಾಹ್ನವಿ ಟೀಮ್ ಸೇರಿದ್ದ ಧ್ರುವಂತ್ ಈಗ ಏಕಾಏಕಿ ತಿರುಗಿ ಬಿದ್ದಿದ್ದಾರೆ. ಮೊನ್ನೆ ಟಾಸ್ಕ್ ನಲ್ಲಿ ಧ್ರುವಂತ್ ಅಶ್ವಿನಿ ಟೀಮ್ ನಲ್ಲಿ ಆಟ ಆಡಿದ್ರು. ಆಗ ಒಂದು ಟಾಸ್ಕ್ ನಲ್ಲಿ ತಾನೇ ಆಡ್ತೀನಿ ಅಂತ ಗೋಗರಿಯೋ ಸನ್ನಿವೇಶ ಸೃಷ್ಟಿಯಾಗಿತ್ತು. ಆದ್ರೆ ಅಶ್ವಿನಿ ಅವರಿಗೆ ಆ ಟಾಸ್ಕ್ ನಲ್ಲಿ ಧನುಷ್ರನ್ನ ಆಟ ಆಡಿಸ್ಬೇಕು ಅನ್ನೋ ಆಸೆ ಇತ್ತು. ಇದಾದ ಮೇಲೆ ಧ್ರುವಂತ್ ಅಶ್ವಿನಿ ಮತ್ತು ಜಾಹ್ನವಿ ವಿರುದ್ಧ ನಿಂತಿದ್ದಾರೆ. ಬರೀ ನಿಲ್ಲೋದಷ್ಟೇ ಅಲ್ಲ, ದೊಡ್ಡ ಆರೋಪ ಮಾಡ್ತಿದ್ದಾರೆ.
ತೀರಾ ವೈಯಕ್ತಿಕವಾದ ವಿಷಯಗಳನ್ನ ಮಾತನಾಡಿದ್ದಾರೆ. ಅಶ್ವಿನಿ ಮತ್ತು ಜಾಹ್ನವಿ ಫ್ರೆಂಡ್ಶಿಪ್ ಬಗ್ಗೆ ಗಿಲ್ಲಿ ಮತ್ತು ಧ್ರುವಂತ ಚರ್ಚೆ ಮಾಡ್ತಾ ಇದ್ರು. ಆಗ ಗಿಲ್ಲಿ ಜಾಹ್ನವಿಯವರು ತುಂಬಾ ಗೊಂದಲದಲ್ಲಿದ್ದಂತೆ ಕಾಣಿಸ್ತಿದೆ ಅಂತಾರೆ. ಅದಕ್ಕೆ ಉತ್ತರಿಸಿದ ಧ್ರುವಂತ್, ಇಲ್ಲ ಗಿಲ್ಲಿ, ನಾವು ಬರೀ ಮನೆ ಒಳಗಿನದ್ದು ಥಿಂಕ್ ಮಾಡ್ತಾ ಇದ್ದೀವಿ. ಜಾಹ್ನವಿ ಏನು ದಡ್ಡಿ ಅಲ್ಲ, ಅವರು ಜಾಣರು, ನಾವೇ ದಡ್ರು. ಅಶ್ವಿನಿಯವರು ಸಿಕ್ಕಾಪಟ್ಟೆ ರಾಯಲ್ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಾನಂತ ಹೋರಾಟಗಾರ್ತಿ, ನಾನ್ ಗೋಲ್ಡನ್ ಸ್ಪೂನ್, ನಮಗಪ್ಪ ಅಷ್ಟೆಲ್ಲ ಮಾಡಿಟ್ಟಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಜಾಹ್ನವಿ ಅವರು ಅಲ್ಲೇ ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಇನ್ನೊಂದು ತಿಂಗಳಿರಬಹುದು. ಇಲ್ಲಿಂದ ಹೋದ ಮೇಲೆ ಒಬ್ರು ಬಿಗ್ ಬಾಸ್ ಬೇಕಲ್ಲ. ಕಷ್ಟ ಸುಖಕ್ಕೆ ಜಾಹ್ನವಿ ಆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದಾರೆ. ಈ ಮನೆ ಮೀರಿ ಒಂದು ಟ್ರ್ಯಾಕ್ ಹೋಗ್ತಾ ಇದೆ ಅಂತ ಧ್ರುವಂತ್ ಹೇಳಿದ್ದಾರೆ. ಬಿಗ್ ಬಾಸ್ ಅನ್ನೋದು ಕೋಟ್ಯಾಂತರ ಜನ ನೋಡೋ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳ ಬಗ್ಗೆ ಹೀಗೆಲ್ಲ ಮಾತನಾಡೋದು ಸರಿಯಲ್ಲ. ಧ್ರುವಂತ್ ಈ ರೀತಿಯ ಆರೋಪಗಳನ್ನ ಮಾಡ್ತಿರೋದು ಇದು ಮೊದಲೇನಲ್ಲ. ಈ ಹಿಂದೆ ರಕ್ಷಿತಾ ಬಗ್ಗೆಯೂ, ರಕ್ಷಿತಾ ಅವರ ಕನ್ನಡದ ಬಗ್ಗೆಯೂ ಸಿಕ್ಕಾಪಟ್ಟೆ ಆಕ್ರೋಶ ಹೊರ ಹಾಕಿದ್ರು. ಆಮೇಲೆ ಗಿಲ್ಲಿ ಬಡವ ಅನ್ನೋದನ್ನ ತೋರಿಸ್ಕೊಳ್ತಿದ್ದಾನೆ ಅಂತ ಇಲ್ಲಸಲ್ಲದ ಆರೋಪ ಮಾಡಿದ್ರು. ಈಗ ಜಾಹ್ನವಿ ಮೇಲೆ ಮುಗಿಬಿದ್ದಿದ್ದಾರೆ. ಈ ರೀತಿಯ ಹೇಳಿಕೆ ಕೊಡೋದು ನಿಜಕ್ಕೂ ತಪ್ಪು. ಇಲ್ಲಿ ಯಾರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬಂದಿಲ್ಲ. ಎಲ್ರಿಗೂ ಒಂದು ಬದುಕಿದೆ, ಅದಕ್ಕೆ ಬೆಲೆ ಕೊಡಬೇಕು ಅಷ್ಟೇ. ಜಾಹ್ನವಿ ಎಷ್ಟೇ ತಪ್ಪು ಆಟ ಆಡಿರಬಹುದು, ಹಾಗಂತ ಇಂಥ ಆರೋಪ ಮಾಡೋದು ಸರಿಯಲ್ಲ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.